ಸತ್ಯದ ಧ್ವನಿಯ ಕನ್ನಡ ದಿನಪತ್ರಿಕೆ ಎಲ್ಲ ಅತಿಥಿಗಳು ಈ ಒಂದು ಕಾರ್ಯದಲ್ಲಿ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸ್ಕಂದಗಿರಿ ವಾಣಿ ನೂತನ ಕನ್ನಡ ದಿನಪತ್ರಿಕೆಯ ಲೋಕಾರ್ಪಣೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಪತ್ರಕರ್ತ ಶಿವಕುಮಾರ್ ಕೆ ವರ್ಲಕೊಂಡ ಸಂಪಾದಕತ್ವದಲ್ಲಿ ಸ್ಕಂದಗಿರಿ ವಾಣಿ ದಿನಪತ್ರಿಕೆಯನ್ನು ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಬಿಡುಗಡೆ ಮಾಡಿ ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ರಾಜಕೀಯ ಗಣ್ಯರು, ಸರ್ಕಾರಿ ಅಧಿಕಾರಿಗಳು, ಪತ್ರಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ನೂತನ ದಿನಪತ್ರಿಕೆಗೆ ಶುಭಾಶಯ ಕೋರಿದರು. ಹಲವು ವರ್ಷಗಳಿಂದ ರಾಜ್ಯ ಮಟ್ಟದ ಸುದ್ದಿವಾಹಿನಿಗಳಲ್ಲಿ ಕಾರ್ಯನಿರ್ವಹಿಸಿ ಅನುಭವ ಹೊಂದಿರುವ ಪತ್ರಕರ್ತ ಶಿವಕುಮಾರ್ ಕೆ ವರ್ಲಕೊಂಡ ಅವರು ಸಂಪಾದಕರಾಗಿ ಈ ದಿನಪತ್ರಿಕೆಯನ್ನು ಆರಂಭಿಸಿದ್ದು, ಜಿಲ್ಲೆಯ ಜನಪರ ಸಮಸ್ಯೆಗಳು, ಅಭಿವೃದ್ಧಿ, ರೈತರ ವಿಚಾರಗಳು ಹಾಗೂ ನೈಜ ಸುದ್ದಿಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಉದ್ದೇಶದಿಂದ ಈ ದಿನಪತ್ರಿಕೆ ಆರಂಭಿಸಿದ್ದು, ಅವರ ಕನಸುಗಳೆಲ್ಲ ನನಸಾಗಲೆಂದು ಶಾಸಕ ಸುಬ್ಬಾರೆಡ್ಡಿ ಶುಭ ಹಾರೈಸಿದರು. ಸ್ಕಂದಗಿರಿ ವಾಣಿ ಸತ್ಯದ ಧ್ವನಿಯ ಕನ್ನಡ ದಿನಪತ್ರಿಕೆ ಶಿವಕುಮಾರ್ ಕೆ ವರ್ಲಕೊಂಡಾರ ಅವರ ಸಂಪಾದಕತೆಯಲ್ಲಿ ಸಮಾಜ ಸೇವಕರು ಹಾಗೂ ಪತ್ರಿಕಾ ರಂಗಕ್ಕೆ ತಮ್ಮದೇ ಆದಂತಹ ಸಹಕಾರವನ್ನ ನೀಡುತ್ತಿರುವಂತಹ ಶ್ರೀಯುತ ಎಸ್.ಎನ್. ಸುಬ್ಬಾರೆಡ್ಡಿ ಸರ್ ಅವರು ಎಲ್ಲ ಅತಿಥಿಗಳು ಈ ಒಂದು ಕಾರ್ಯದಲ್ಲಿ ತೊಡಗಿರುವ ನೀವು. ಸ್ಕಂದಗಿರಿ ವಾಣಿ ಅಂತ ನಾನೊಂದು ಪೇಪರ್ ಮಾಡಬೇಕು, ತಮ್ಮ ಸಮಯಾವಕಾಶ ಪಡ್ಬೇಕು ಅಂತ ನಿಜವಾಗ್ಲೂ ನಾನು ಕೇಳ್ದೆ ತಾನೆ. ಏನಪ್ಪ ಇಂಥ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಇದ್ದಾಗ ಈಗ ಮ್ಯಾಕ್ಸಿಮಮ್ ನಾನ್ ನೋಡ್ದಂಗೆ ಎಲ್ಲರೂ ಮೊಬೈಲ್ ಇಟ್ಕೊಂಡು ಆವಾಗ ನ್ಯೂಸ್ ನೋಡ್ತಾ ಇದ್ದಾರೆ. ಈ ಒಂದು ಪ್ರಿಂಟ್ ಮೀಡಿಯಾಗೆ ಸ್ವಲ್ಪ ನನಗ್ ಗೊತ್ತಿರೋ ಮಟ್ಟಿಗೆ ಅಷ್ಟು ಡಿಮ್ಯಾಂಡ್ ಇಲ್ಲ. ಅದೇನೊಂದು ಇಲ್ಲ, ನೋಡ್ಕೊಂಡಿರಿ, ನನ್ನ ಶಕ್ತಿ ನನಗೆ ಗೊತ್ತು, ನಾನು ಮಾಡಿ ತೋರಿಸ್ತೀನಿ ಅಂತ. ನಿಜವಾಗ್ಲು ನನ್ಗೆ ಸಂತೋಷ ಆಯ್ತು. ಯಾಕಂದ್ರೆ ಆತನ ಛಲ ಮಾಡಬೇಕು ಅಂತ ಹಂಬಲ, ಏನಾದ್ರೂ ಈ ಪತ್ರಿಕೆ ರಂಗದಲ್ಲಿ ನಾನು ದುಡಿಬೇಕು ಅನ್ನುವಂತ ಛಲ ಇದೆಯಲ್ಲ, ಅದಿದ್ರೆ ಖಂಡಿತವಾಗ್ಲೂ ಆ ಮನುಷ್ಯ ತನ್ನ ಜೀವನದಲ್ಲಿ ಮುಂದುವರಿತಾನಂತ ನಾನು ನಂಬಿದ್ದೀನಿ. ನನ್ನ ಜೀವನದಲ್ಲೂ ಅದು ಆಗಿದೆ. ಅದರಿಂದ ನನ್ನ ವಿನಂತಿ ಸಿಗುವುದು ಇವತ್ತು, ಆವಾಗಲೇ ನಮ್ಮ ಜಯರಾಮಣ್ಣ ಮಾತನಾಡ್ತಾ ಇದ್ರು, ನಿಜಾನೇ ರಾಜಕೀಯದಲ್ಲೂ ಕೆಲವರು ಕೆಟ್ಟವರು ಇರ್ತಾರೆ, ಕೆಲವರು ಒಳ್ಳೆಯವರು ಇರ್ತಾರೆ. ಎಲ್ಲ ರಂಗದಲ್ಲಿ ಪತ್ರಿಕೆಯಲ್ಲಿ ಕೆಲವರು ಇರ್ಬೋದು, ಇಲ್ಲ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಆದ್ರೆ ಒಂದಂತೂ ಎಲ್ಲ ಮಾಧ್ಯಮ ಮಿತ್ರರು ನನ್ನ ಕಿವಿ ಮಾತು, ದಯವಿಟ್ಟು ಸ್ವಲ್ಪ ನಿಧಾನವಾಗಾದ್ರೂ ವಾಸ್ತವಾಂಶ ಜನ ತಿಳಿಸುವಂತ ಕೆಲಸ ಆಗಲಿ. ಏನೋ TRPಗೋಸ್ಕರ ನನ್ನ ಚಾನೆಲ್ನೇ ಮುಂದಿರ್ಬೇಕು, ನನ್ನ ಪತ್ರಿಕೆ ಬೇಗ ಬಂದ್ಬಿಡ್ಬೇಕು ಅಂತ ಚಿಕ್ಕ ಚಿಕ್ಕದೆಲ್ಲ ಬ್ರೇಕಿಂಗ್ ನ್ಯೂಸ್ ಅಂತ ಆಗ್ಬಿಡೋದು, ಏನೇನೋ ಮಾಡೋದು ದಯವಿಟ್ಟು ಬೇಡ ಅಂತ ನನ್ನ ವಿನಂತಿ ಇದು ನಿಮ್ ತಮಗೆ. ಯಾಕಂದ್ರೆ ನಾನು ನೋಡ್ತಾ ಇರ್ತೀನಿ. ನಾನು ಯಾವಾಗಲೂ ಒಂದ್ಸಲ ಪ್ರಜಾವಾಣಿಯಲ್ಲಿ ಇಂದಿರಾ ಗಾಂಧಿ ಸತ್ತಾಗ ಬ್ಲಾಕ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಕೊಟ್ಟರು. ಆವಾಗ ಸ್ಮಾಲ್ ಎಲ್ಲ ಬ್ರೇಕ್ ಅಂದ್ರೆ ಏನಾಗಿದೆ ಅಂದ್ರೆ ಈಗ ನಮ್ಗೆ ಬೇಗ ನಮ್ದೇ ಮುಂದಿರ್ಬೇಕು ಅಂತ ನಮ್ಮ ಆಸೆ ಇದೆ. ತಪ್ಪು ಅಂತ ನಾನೇನಲ್ಲ, ಆದರೆ ಕೆಲವು ವಿಚಾರಗಳನ್ನು ಮಾಡುವಾಗ ಇನ್ನ ಅಲ್ಲಿ ಆಗ್ತಾ ಇತ್ತು, ಆವಾಗ್ಲೇ ಅಲ್ಲಿ 3 ಜನ ಸತ್ತಿದ್ರೆ ಇಲ್ಲ 30 ಜನ ಸತ್ತಾ ಇದ್ದಾರೆ ಅಂತ ತೋರಿಸೋದು ಏನಾಗುತ್ತಂದ್ರೆ ಕೆಲವರ ಮೇಲೆ ಪರಿಣಾಮ ಬೀರುತ್ತೆ. ಏನಾಗುತ್ತೆ ಅಂದ್ರೆ ಸಮಾಜದಲ್ಲಿ ಅದು ಒಂದು ಕೆಡುಕಾಗುತ್ತೆ. ದಯವಿಟ್ಟು ತಾವು ಅಂತ ಒಂದು ಏನೇ ಒಂದು ವಾಸ್ತವಾಂಶ, ಈಗ ನಾನೇನು ರಾಜಕೀಯದ ಬಗ್ಗೆ ಆತರ ಕೆಟ್ಟದ್ ಮಾಡಿದ ಕೆಟ್ಟದ್ದೇ ಅಂತ ಬರೀರಿ, ಒಳ್ಳೇದ್ ಮಾಡಿದ ಒಳ್ಳೇದನ್ನೇ ಅಂತ ಬರೀ. ನಾವೇನು ನಮ್ದು ಮಾತಿಲ್ಲದ ತೋರಿಸಿ ಅಂತ ನಾವಂತೂ ಯಾರಿಗೂ ಹೇಳಕ್ ಹೋಗಲ್ಲ. ಹಾಗಾದಾಗ ನಿಜವಾಗ್ಲೂ ಆ ಪತ್ರಿಕೆ ಆದಂತ ಒಂದು ಅದಕ್ಕೆ ಆದಂತ ಒಂದು ಸ್ಥಾನ ಇರುತ್ತೆ. ತಾವು ಇಷ್ಟೊತ್ತು ಮಾತನಾಡ್ತಾ ಇದ್ದೆ ನಮ್ಮ ಕಾರ್ತಿ ನಾರಾಯಣಪ್ಪನವರು. ಲಂಕೇಶ್ ನಾನು ಮಾರ್ತಲ್ಲಿ ಹೇಳಿದ್ದೆ, ನನ್ನ ಐ ಥಿಂಕ್ 83 ನಾನು ಮಾತಲ್ಲಿ ಬೆಂಗಳೂರಲ್ಲಿ ಇದ್ದೆ. ಲಂಕೇಶ್ ಪತ್ರಿಕೆ ಡಿಮ್ಯಾಂಡ್ ಇರ್ತಾ ಇತ್ತು. ಹೆಂಗೆ ನಾವೇನಾದ್ರು ಪತ್ರಿಕೆ ಬಂದು ಮಾರನೇ ದಿವಸ ಸರ್ ಖಾಲಿ ಆಗೋಯ್ತು ಅಂದಿರೋರಲ್ಲಿ ಗಾಂಧಿ ಅಂಗಡಿ ಅಂತ ಒಂದಿತ್ತು, ನಮ್ಮ ಪತ್ರಿಕೆ ಖಾಲಿ ಆಗ ಅಷ್ಟು ಡಿಮ್ಯಾಂಡ್ ಇತ್ತು. ಅಷ್ಟು ಅದರಲ್ಲಿ ನಮ್ಗಾಗ ಏನಾದ್ರು ಟ್ರೆಂಡ್ ಇತ್ತಾಗ ಲಂಕೇಶ್ ಪತ್ರಿಕೆ 84-85 ಆ ಮತ್ತೆ ಇದರಲ್ಲಿ. ಹಂಗೆ ಯಾವುದೇ ಒಂದು ಪೇಪರ್ ಇರಲಿ, ಒಬ್ಬ ರಾಜಕೀಯ ವ್ಯಕ್ತಿ ಇರಲಿ, ಒಬ್ಬ ಅಧಿಕಾರಿ ಇರಲಿ, ಒಳ್ಳೆ ಕೆಲಸ ಮಾಡಿದಾಗ ಜನಬೆಂಬಲ ಖಂಡಿತವಾಗ್ಲೂ ಇರುತ್ತೆ ಅಂತ ನಾನು ನಂಬಿದ್ದೀನಿ.
ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುವರ್ಣ ರವಿಕುಮಾರ್ ಮಾತನಾಡಿ, ಜಿಲ್ಲೆಯ ಪತ್ರಿಕೋದ್ಯಮಕ್ಕೆ ಮತ್ತೊಂದು ಹೊಸ ದಿನಪತ್ರಿಕೆ ಸೇರ್ಪಡೆಯಾಗಿರುವುದು ಸಂತಸದ ವಿಷಯ. ಸತ್ಯ, ನಿಷ್ಪಕ್ಷಪಾತ ಹಾಗೂ ಜನಪರ ಸುದ್ದಿಗಳ ಮೂಲಕ ಪತ್ರಿಕೆ ಯಶಸ್ಸು ಸಾಧಿಸಲಿ ಎಂದು ಶುಭ ಹಾರೈಸಿದರು. ಇವತ್ತು ಈ ಒಂದು ಡಿಜಿಟಲ್ ಯುಗದಲ್ಲಿ, ತಂತ್ರಜ್ಞಾನದ ಯುಗದಲ್ಲಿ ಪತ್ರಿಕೆಗಳು ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಎಷ್ಟೇ ಡಿಜಿಟಲೀಕರಣ ಆಗ್ತದೆ, ಸೊ ನ್ಯೂ ಮೀಡಿಯಾ ಅಂತ ಕರಿತೀವಿ. ಸೊ ಎಲ್ಲ ಒಂದು ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್ ಇವೆಲ್ಲ ಕೂಡ ನವಮಾಧ್ಯಮಗಳು ಅಂತ ಕರಿತೀವಿ. ಸೊ ಇವುಗಳ ಮಧ್ಯೆ ಇವತ್ತಿಗೂ ಕೂಡ ಪತ್ರಿಕೆಗಳು ತಮ್ಮದೇ ಆದಂತಹ ಒಂದು ಪ್ರಾತಿನಿಧ್ಯವನ್ನ, ತಮ್ಮದೇ ಆದಂತಹ ಪ್ರಾಬಲ್ಯವನ್ನ ಇಟ್ಕೊಂಡಿದ್ದೇವೆ. ಸೊ ನಮ್ಮ ಈ ಒಂದು ಸ್ಕಂದಗಿರಿ ವಾಣಿ ಪತ್ರಿಕೆ ಕೂಡ ನಮ್ಮ ಜಿಲ್ಲೆ, ರಾಜ್ಯ, ದೇಶಾದ್ಯಂತ ಇರುವಂತಹ ಸಮಸ್ಯೆಗಳತ್ತ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಲಿ. ಸೊ ತನ್ನದೇ ಆದಂತ ಛಾಪನ್ನ ಇಡೀ ಜಿಲ್ಲೆಯಲ್ಲಿ ಮೂಡಿಸ್ಬೇಕು. ಸೊ ಇವತ್ತು ಪತ್ರಿಕೆಗಳನ್ನ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಸೊ ಬಹಳ ಶ್ರಮ ಪಡ್ಬೇಕಾಗ್ತದೆ. ಒಂದು ಇಷ್ಟು ದಿನ ನಾವೊಂದು ವರದಿಗಾರನಾಗಿ ಕೆಲಸ ಮಾಡೋದಕ್ಕೆ ಇವತ್ತು ಸಂಪಾದಕನಾಗಿ ಪತ್ರಿಕೆಯನ್ನ ಮಾಡೋದು ತುಂಬಾ ನಮ್ಗೆ ಚಾಲೆಂಜಿಂಗ್ ಆಗಿರುವಂತದ್ದು. ಸೊ ಶಿವಕುಮಾರ್ ಕೂಡ ಕಳೆದ 14-15 ವರ್ಷಗಳಿಂದ ಇದೇ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರೆ, ಅವ್ರಿಗೆ ಸಾಕಷ್ಟು ಅನುಭವ ಇದೆ. ಅವ್ರದೇ ಆದಂತಹ ಸಂಪರ್ಕವನ್ನು ಇಟ್ಕೊಂಡಿದ್ದಾನೆ ಅಧಿಕಾರಿಗಳ ಜೊತೆ, ಸಂಘ ಸಂಸ್ಥೆಗಳ ಜೊತೆ, ಎಲ್ಲ ರಾಜಕಾರಣ ಜೊತೆ ಇರ್ಬೋದು. ಸೊ ಮಾಧ್ಯಮ ಮಿತ್ರರ ಜೊತೆ ಎಲ್ಲರೂ ಕೂಡ ತನ್ನದೇ ಆದಂತಹ ಒಂದು ಸಂಪರ್ಕವನ್ನ ಗಟ್ಟಿಗೊಳಿಸ್ಕೊಂಡು ಹಂತ ಹಂತವಾಗಿ ಇವತ್ತು ಒಬ್ಬ ಸಂಪಾದಕನ, ಒಬ್ಬ ವರದಿಗಾರ, ಫಸ್ಟ್ ಕ್ಯಾಮರಾಮನ್ ಆಗಿ ಬಂದು ವರದಿಗಾರನಾಗಿ ಇವತ್ತು ಒಬ್ಬ ಸಂಪಾದಕನಾಗಿ ಹಂತ ಹಂತವಾಗಿ ಬೆಳೀತಾ ಇದಾರಲ್ಲ, ಇದು ನಿಜಕ್ಕೂ ಕೂಡ ಶಿವಕುಮಾರ್ ಅವರಿಗೆ ತುಂಬಾ ಅಭಿನಂದನೆಗಳು. ಸೊ ಎಲ್ಲರೂ ಕೂಡ ಇದೇ ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ಹಂತ ಹಂತವಾಗಿ ಬೆಳ್ಕೊಂಡು ಬರುವಂತದ್ದು ತುಂಬಾ ಕಷ್ಟದ ಕೆಲಸ. ಒಂದು ಸಂಪಾದಕ ಒಂದು ಪತ್ರಿಕೆಯನ್ನ ಶುರು ಮಾಡ್ತಾ ಇದ್ದಾರೆ. ಅವರ ಪತ್ರಿಕೆ ಇಡೀ ಜಿಲ್ಲೆ, ನಮ್ಮ ರಾಜ್ಯಾದ್ಯಂತ ಹೆಚ್ಚು ಹೆಸರು ಗಳಿಸಲಿ. ಸೊ ಈ ಪತ್ರಿಕೆಯನ್ನ ಯಶಸ್ವಿಯಾಗಿ ಅವರು ಮುನ್ನಡೆಸ್ಕೊಂಡು ಬರಲಿ. ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು, ರಾಜಕೀಯ ಗಣ್ಯರು ಹಾಗೂ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದು ನೂತನ ದಿನಪತ್ರಿಕೆ ಯಶಸ್ಸಿಗೆ ಶುಭ ಕೋರಿದರು. ಒಟ್ಟಾರೆ ಪತ್ರಕರ್ತ ಶಿವಕುಮಾರ್ ಕೆ ವರ್ಲಕೊಂಡ ಅವರ ಸಂಪಾದಕತ್ವದಲ್ಲಿ ಆರಂಭವಾದ ಸ್ಕಂದಗಿರಿ ವಾಣಿ ಕನ್ನಡ ದಿನಪತ್ರಿಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನಪರ ಹಾಗೂ ನೈಜ ಸುದ್ದಿಗಳಿಗೆ ಹೊಸ ವೇದಿಕೆಯಾಗುವ ನಿರೀಕ್ಷೆ ಮೂಡಿಸಿದೆ. ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ವಿಶೇಷವಾಗಿ ಗೌರವಿಸಲಾಯಿತು. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.